ಧರ್ಮಸ್ಥಳ ಭಾಗದಲ್ಲಿ ನೂರಾರು ಶವಗಳ ಹೂತಿಟ್ಟ ಆರೋಪಕ್ಕೆ ಸಂಬಂಧಪಟ್ಟಂಗೆ ಸತತ 4 ಗಂಟೆಗಳಿಂದ ಎಸ್ಐಟಿಯಿಂದ ಆ ಅನಾಮಿಕ ವ್ಯಕ್ತಿಯ ವಿಚಾರಣೆ ನಡೆಸಲಾಗ್ತಾ ಇದೆ. ಈಗ ಧರ್ಮಸ್ಥಳದಲ್ಲಿ ತೆರೆಯಲಾಗಿರುವಂತಹ ಆ ಒಂದು ಎಸ್ಐಟಿ ಕಚೇರಿ ಸತತ 4 ಗಂಟೆಗಳಿಂದ ಎಸ್ಐಟಿ ಅಧಿಕಾರಿಗಳಿಂದ ಅನಾಮಿಕ ವ್ಯಕ್ತಿಯ ವಿಚಾರಣೆ. ಯಾವ ವ್ಯಕ್ತಿ ಮುಂದೆ ಬಂದಿದ್ದಲ್ಲ ಆ ವ್ಯಕ್ತಿಯ ವಿಚಾರಣೆ. ಜಿತೇಂದ್ರ ದಯಾಮ್ ಮತ್ತು ಅನುಚೇತ್ ಅವರಿಂದ ವಿಚಾರಣೆಯನ್ನ ನಡೆಸಲಾಗ್ತಾ ಇದೆ. ಅನಾಮಿಕನ ಹೇಳಿಕೆಗಳನ್ನೆಲ್ಲವೂ ಕೂಡ ವಿಡಿಯೋ ಮಾಡಿಕೊಳ್ಳಲಾಗ್ತಾ ಇದೆ. ಧರ್ಮಸ್ಥಳ ಭಾಗದ ಶವ ರಹಸ್ಯವನ್ನ ಆ ಅನಾಮಿಕ ವ್ಯಕ್ತಿ ಬಿಚ್ಚಿಡ್ತಾ ಇದ್ದಾನೆ ಎಸ್ಐಟಿ ಅಧಿಕಾರಿಗಳ ಮುಂದೆ. ಬೆಳಗ್ಗೆಯಿಂದ ಇಲ್ಲಿವರೆಗೂ ಅಟ್ ಪ್ರೆಸೆಂಟ್ 4 ಗಂಟೆಗಳಿಂದ ನಿರಂತರವಾಗಿ ಆ ವ್ಯಕ್ತಿಯನ್ನ ವಿಚಾರಣೆಗೆ ಒಳಪಡಿಸಲಾಗಿದೆ. ಪ್ರತಿಯೊಂದು ಪ್ರಶ್ನೆಗಳಿಗೂ ಕೂಡ ಆ ವ್ಯಕ್ತಿ ಉತ್ತರವನ್ನು ಕೊಟ್ಟಂಗೆ ಕಾಣಿಸ್ತಾ ಇದ್ದಾನೆ. ಕಳೆದ 4 ಗಂಟೆಗಳಿಂದ ನಿರಂತರವಾಗಿ ಪ್ರಶ್ನೆಗಳ ಸುರಿಮಳೆ ಎಸ್ಐಟಿ ಅಧಿಕಾರಿಗಳ ಕಡೆಯಿಂದ ಅನಾಮಿಕ ವ್ಯಕ್ತಿಗೆ ಪ್ರತಿಯೊಂದು ವಿಚಾರಗಳನ್ನು ಕೂಡ ಪಡೆದುಕೊಳ್ತಾ ಇದ್ದಾರೆ. ನಿನ್ನೆ ತಾನೇ ಧರ್ಮಸ್ಥಳಕ್ಕೆ ಭೇಟಿ ಕೊಟ್ಟಂತಹ ಈ ಒಂದು ಎಸ್ಐಟಿ ಟೀಮ್ನ ಪ್ರಮುಖ ಅಧಿಕಾರಿಗಳು ಕೇಸ್ ಫೈಲ್ಸ್ಗಳನ್ನ ತಮ್ಮ ಸುಪರ್ದಿಗೆ ತೆಗೆದುಕೊಂಡಾಗಿತ್ತು. ಇವತ್ತು ಆಕ್ಷನ್ ಅನ್ನುವಂಥ ರೀತಿಯಲ್ಲಿ ತನಿಖೆಯ ಮುಂದುವರಿದ ಭಾಗ ನಡೀತಾ ಇದೆ. ಆಸ್ ಎಕ್ಸ್ಪೆಕ್ಟೆಡ್ ಅಂದುಕೊಂಡಂಗೆ ಆ ಅನಾಮಿಕ ವ್ಯಕ್ತಿಯ ಈ ಪ್ರಕರಣದ ಪ್ರಮುಖ ಸಾಕ್ಷಿಯಾಗಿ ನಿಂತ್ಕೊಂಡಿರುವಂತಹ ಆ ವ್ಯಕ್ತಿಯ ಮುಸುಕುಧಾರಿಯನ್ನ ವಿಚಾರಣೆಗೆ ಒಳಪಡಿಸ್ತಾರೆ ಅನ್ನುವಂಥದ್ದು ಯಾವಾಗ ಅನ್ನುವ ಪ್ರಶ್ನೆ ಇತ್ತು. ಇವತ್ತೇ ಅದಕ್ಕೆ ಉತ್ತರ ಸಿಗ್ತಾ ಇದೆ. ಕಳೆದ 4 ಗಂಟೆಗಳಿಂದ ನಿರಂತರ ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ ಎಸ್ಐಟಿ ಅಧಿಕಾರಿಗಳು. ಎಸ್ಐಟಿಯಿಂದ ಪ್ರಕರಣದ ತನಿಖೆ ಈ ಮೂಲಕವಾಗಿ ಚುರುಕುಗೊಂಡಿದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ನಮ್ಮ ಪ್ರತಿನಿಧಿ ಕಿಶನ್ ಶೆಟ್ಟಿ ಅಲ್ಲಿನ ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ ನೋಡಿ. ಇಡೀ ರಾಷ್ಟ್ರದ ಗಮನವನ್ನು ಸೆಳೆದಿರುವಂತಹ ಧರ್ಮಸ್ಥಳದಲ್ಲಿ ನೂರಾರು ಶವಗಳನ್ನು ಹೂತಿಟ್ಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಸ್ಐಟಿ ಮೊದಲ ಹೆಜ್ಜೆಯನ್ನಿಟ್ಟಿದೆ. ಅನಾಮಿಕ ವ್ಯಕ್ತಿಯನ್ನ ಸತತವಾಗಿ ವಿಚಾರಣೆ ಮಾಡ್ತಿದ್ದಾರೆ. ಪ್ರಶ್ನೆಗಳ ಸರಮಾಲೆಯನ್ನೇ ಆ ಅನಾಮಿಕ ವ್ಯಕ್ತಿಗೆ ಹಾಕ್ತಾ ಇರುವಂಥದ್ದು. ನಾವೀಗ ಮಂಗಳೂರಿನ ಕದ್ರಿಯ ಮಲ್ಲಿಕಟ್ಟೆಯಲ್ಲಿರುವಂತಹ IBL ಇದ್ದೇವೆ. ನೀವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ. ಇದೇ IBL ಆ ಅನಾಮಿಕ ವ್ಯಕ್ತಿಯ ವಿಚಾರಣೆಯನ್ನ ಎಸ್ಐಟಿ ಅಧಿಕಾರಿಗಳಂತಹ ಜಿತೇಂದ್ರ ಕುಮಾರ್ ಮತ್ತು ಅನುಚೇತ್ ಅವರ ತಂಡ ಸತತವಾಗಿ ಪ್ರಶ್ನೆಗಳನ್ನು ಇಡ್ತಾ ಇರುವಂಥದ್ದು. ಪ್ರಮುಖವಾಗಿ ಜುಲೈ 11ನೇ ತಾರೀಕು ಬೆಳ್ತಂಗಡಿ ಕೋರ್ಟಿಗೆ ಇದೇ ವ್ಯಕ್ತಿ ಬಂದು ಒಂದು ಹೇಳಿಕೆಯನ್ನು ಕೊಟ್ಟಿದ್ದ. ಸುದೀರ್ಘ 2-3 ಪೇಜ್ಗಳ ಹೇಳಿಕೆಗಳನ್ನು ಅಲ್ಲಿ ದಾಖಲಿಸಿದ. ಆ ಹೇಳಿಕೆಯಲ್ಲಿ ಧರ್ಮಸ್ಥಳದಲ್ಲಿ ಕಳೆದ 20 ವರ್ಷಗಳಿಂದ ನಾನು ಅಲ್ಲಿ ಸ್ವಚ್ಛತಾ ಕಾರ್ಮಿಕನಾಗಿ ಕೆಲಸವನ್ನು ಮಾಡ್ತಾ ಇದ್ದೆ. ಈ ಸಂದರ್ಭದಲ್ಲಿ ಅಲ್ಲಿ ನೂರಾರು ಹೆಣಗಳನ್ನು ಹೂತು ಹಾಕಿದ್ದೇನೆ. ತನಗೀಗ ಪ್ರಾಯಶ್ಚಿತ ಆಗ್ತಾ ಇದೆ. ತಾವು ಒಪ್ಪಿಗೆ ಕೊಟ್ಟಲ್ಲಿ ನಾನು ಹೂತಿಟ್ಟ ಸ್ಥಳದಲ್ಲಂಥ ಶವಗಳ ಕಳೇಬರವನ್ನು ತೆಗೆಯೋಕ್ಕೆ ನಾನು ಸಿದ್ಧನಿದ್ದೇನೆ. ನನ್ನ ಹೇಳಿಕೆ ಸುಳ್ಳಾದಲ್ಲಿ ತಾವು ಕೊಡುವಂತಹ ಗರಿಷ್ಠ ಶಿಕ್ಷೆಯೂ ಕೂಡ ನಾನು ಸಿದ್ಧನಿದ್ದೇನೆ ಎಂಬ ಹೇಳಿಕೆಯನ್ನು ಬೆಳ್ತಂಗಡಿ ನ್ಯಾಯಾಧೀಶರ ಮುಂದೆ ಕೊಟ್ಟಿದ್ದ. ಆನಂತರವಾಗಿ ಇಡೀ ರಾಷ್ಟ್ರ ಮಟ್ಟದಲ್ಲಿ ಈ ಪ್ರಕರಣ ಸಂಚಲನವನ್ನು ಉಂಟು ಮಾಡಿತ್ತು. ವಕೀಲರ ತಂಡ ಹೋಗಿ ಸರ್ಕಾರದ ಬಳಿ ಮನವಿಯನ್ನು ಮಾಡಿತ್ತು. ಧರ್ಮಸ್ಥಳ ಪೊಲೀಸರು ಈ ಪ್ರಕರಣವನ್ನು ತ್ವರಿತಗತಿಯಲ್ಲಿ ಮಾಡ್ತಾ ಇಲ್ಲ, ಹಾಗಾಗಿ ಸಾಕ್ಷ್ಯ ನಾಶ ಆಗುವಂತಹ ಸಾಧ್ಯತೆಗಳು ಕೂಡ ಇದೆ. ಪ್ರಮುಖ ಆರೋಪಿ ಈ ಪ್ರಕರಣದಿಂದ ತಪ್ಪಿಸಿಕೊಳ್ಳುವಂತಹ ಸಾಧ್ಯತೆಗಳು ಕೂಡ ಇದೆ ಎಂಬ ಆರೋಪವನ್ನು ಮಾಡಿದ್ರು. ಸರ್ಕಾರ ಎಲ್ಲರ ಒತ್ತಡಕ್ಕೆ ಮಣಿದು ಈಗ ಎಸ್ಐಟಿಗೆ ಆ ಪ್ರಕರಣವನ್ನು ಒಪ್ಪಿಸಿತ್ತು. ಸದ್ಯ ಎಸ್ಐಟಿ ಪೊಲೀಸರು ಇವತ್ತು ಮೊದಲ ದಿನದಲ್ಲೇ ಬಹಳಷ್ಟು ದೊಡ್ಡ ಮಟ್ಟಿನ ಕಾರ್ಯಾಚರಣೆಯನ್ನು ಮಾಡ್ತಾ ಇರುವಂಥದ್ದು. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಳೆದ ರಾತ್ರಿ ಧರ್ಮಸ್ಥಳ ಪೊಲೀಸ್ ಠಾಣೆಯಿಂದ ಒಂದು ಫೈಲನ್ನು ತೆಗೆದುಕೊಂಡು ಬಂದರು. ಆನಂತರವಾಗಿ ಆ ಫೈಲ್ನ ಸ್ಟಡಿ ಆಯಿತು. ಸದ್ಯ ಮಂಗಳೂರಿನ ಕದ್ರಿಯ ಮಲ್ಲಿಕಟ್ಟೆಯಲ್ಲಿರುವಂತಹ ಈ IBL ವಿಚಾರಣೆಯನ್ನು ಮಾಡ್ತಾ ಇದ್ದಾರೆ. ಆ ಅನಾಮಿಕ ವ್ಯಕ್ತಿಯ ಬಳಿ ಪ್ರಶ್ನಾವಳಿಗಳನ್ನು ಮಾಡ್ತಾ ಇರುವಂಥದ್ದು. ಪ್ರಶ್ನೆಗೆ ನಿಖರ ಉತ್ತರವನ್ನು ಅಧಿಕಾರಿಗಳು ಪಡೆಯುತ್ತಿದ್ದಾರೆ. ಯಾಕೆಂದರೆ 2 ಕ್ಯಾಮೆರಾಗಳನ್ನು ಬಳಸಿ ಆ ಪ್ರಶ್ನೋತ್ತರಗಳು ಆಗ್ತಾ ಇರುವಂಥದ್ದು. ಯಾಕೆಂದರೆ ಈ ಪ್ರಕರಣದ ಒಟ್ಟು ತಾತ್ಪರ್ಯದ ಮೂಲಕವಾಗಿ ಯಾವುದೇ ಒಂದು ಸಂದೇಹಕ್ಕೂ ಈ ಪ್ರಕರಣ ಎಡೆ ಮಾಡಿಕೊಡಬಾರ್ದು ಮತ್ತು ಇಡೀ ರಾಷ್ಟ್ರ ಜನ ಈ ಪ್ರಕರಣವನ್ನು ಗಮನಿಸ್ತಾ ಇದ್ದಾರೆ. ಯಾವುದೇ ಗೊಂದಲಗಳಿಗೆ ಆಸ್ಪದವನ್ನು ಇಲ್ಲಿ ಉಂಟು ಮಾಡಬಾರ್ದು ನಿಟ್ಟಿನಲ್ಲಿ ಅಧಿಕಾರಿಗಳ ಪ್ರಶ್ನಾವಳಿ ಆಗ್ತಾ ಇರುವಂಥದ್ದು ಮತ್ತು ಅವನು ಕೊಡುವಂಥ ಎಲ್ಲ ಪ್ರಶ್ನೆಗಳ ಉತ್ತರವನ್ನು ಕ್ಯಾಮರಾದ ಮೂಲಕ ದಾಖಲಿಸಿಕೊಳ್ತಾ ಇದ್ದಾರೆ. ಯಾಕೆಂದರೆ ಈ ಪ್ರಕರಣ ಮುಗಿಯುವ ಹಂತದಲ್ಲಿ ಈ ಪ್ರಕರಣದ ತನಿಖೆಯ ವರದಿಯನ್ನು ಸರ್ಕಾರಕ್ಕೆ ಒಪ್ಪಿಸುವಂಥ ಸಂದರ್ಭದಲ್ಲಿ ಮತ್ತೆ ಗೊಂದಲಗಳಾಗಬಾರ್ದು, ಯಾವುದೇ ಹೇಳಿಕೆಗಳು ವ್ಯತಿರಿಕ್ತ ಹೇಳಿಕೆಗಳು ಇದೇ ಅನಾಮಿಕ ವ್ಯಕ್ತಿಯಿಂದ ಬರಬಾರ್ದು ನಿಟ್ಟಿನಲ್ಲಿ ವಿಡಿಯೋ ದಾಖಲೀಕರಣ ಕೂಡ ಮಾಡ್ತಾ ಇದ್ದಾರೆ. ಜುಲೈ 11ನೇ ತಾರೀಕು ಒಂದು ಬುರುಡೆ ಸಮೇತವಾಗಿ ಬೆಳ್ತಂಗಡಿ ಕೋರ್ಟಿಗೆ ಆ ವ್ಯಕ್ತಿ ಹಾಜರಾಗಿದ್ದ. ಬಳಿಕ ಅಲ್ಲಿ ಆ ಬುರುಡೆಯ ರಹಸ್ಯವನ್ನು ಕೂಡ ಭೇದಿಸ್ತಿದ್ದಾರೆ ಮತ್ತು ಆ ಬುರುಡೆಯಲ್ಲಿರುವಂಥ ಮಣ್ಣು ಮತ್ತು ಆ ಬುರುಡೆಯನ್ನು ಧರ್ಮಸ್ಥಳದ ಯಾವ ಭಾಗದಿಂದ ತೆಗೆದುಕೊಂಡು ಬಂದಿಯಾನೆ ಎಂಬ ಹೇಳಿಕೆಗಳನ್ನು ಕೂಡ ಪಡ್ಕೊಳ್ತಾ ಇರುವಂಥದ್ದು. ಒಟ್ಟಿನಲ್ಲಿ ಇಡೀ ರಾಷ್ಟ್ರ ಎದುರು ನೋಡ್ತಾ ಇರುವಂಥ ಪ್ರಕರಣ ಈಗ
ತಾರ್ಕಿಕ ಅಂತ್ಯಕ್ಕೆ ಒಂದು ಹೆಜ್ಜೆ ಮುಂದಡಿ ಬಂದಿದೆ. SIT ಈ ಪ್ರಕರಣವನ್ನು ದಕ್ಷವಾಗಿ ಮಾಡ್ತಾರೆ ಎಂಬ ಭರವಸೆಯನ್ನು ಗೃಹ ಸಚಿವರು ಕೊಡ್ತಾರೆ. ಮುಂದಿನ ದಿನಗಳಲ್ಲಿ SIT ತನಿಖೆ ಯಾವ ರೀತಿಯಾಗಿರುತ್ತೆ, ಸತ್ಯ ಶೋಧನೆ ನಡೆಯುತ್ತಾ ಎಂಬುದನ್ನು ಕಾದು ನೋಡಬೇಕಾಗಿದೆ. ಕ್ಯಾಮರಾಮ್ಯಾನ್ ನಿಖಿಲ್ ಸುವರ್ಣ ಜೊತೆ ಕಿಶನ್ ಶೆಟ್ಟಿ, ನ್ಯೂಸ್ 18 ಮಂಗಳೂರು. ಈಗ ಸದ್ಯಕ್ಕೆ ಆ ಅನಾಮಿಕ ವ್ಯಕ್ತಿಯ ವಿಚಾರಣೆ ನಡೀತಾ ಇದೆ. ಈ ವಿಚಾರಣೆಯ ನಂತರ ಏನು, ವಾಟ್ ನೆಕ್ಸ್ಟ್, ಹೇಗಿರುತ್ತೆ ತನಿಖೆ? ಬುರುಡೆ ಅಗೆದ ಜಾಗಕ್ಕೆ ಕರೆದುಕೊಂಡು ಹೋಗಿ SIT ಅಧಿಕಾರಿಗಳು ಪರಿಶೀಲನೆ ಮಾಡುವ ಸಾಧ್ಯತೆ ಇದೆ. ಬುರುಡೆಯನ್ನ ಅಗೆದ ಜಾಗಕ್ಕೆ ಕರೆದುಕೊಂಡು ಹೋಗಿ ಪರಿಶೀಲನೆ ಮಾಡುವ ಸಾಧ್ಯತೆ ಇದೆ. ಅಂದ್ರೆ ಸ್ಥಳ ಮಹಜರ್. ಬುರುಡೆಗೆ ಅಂಟಿದ ಮಣ್ಣಿನ ಬಗ್ಗೆ ಮೊದಲಿಗೆ ಪರಿಶೀಲನೆ ಮಾಡ್ತಾರೆ. ಬುರುಡೆಗೆ ಅಂಟಿದಂತಹ ಮಣ್ಣು ಬಗ್ಗೆ ಪರಿಶೀಲನೆ. ಧರ್ಮಸ್ಥಳದಿಂದಲೇ ಹೂತಿದ್ದ ಬುರುಡೆನ ಅಂತ ತನಿಖೆಯನ್ನು ನಡೆಸಲಾಗುತ್ತೆ. ಅಲ್ಲಿಂದ ತೆಗೆದುಕೊಂಡು ಬಂದಿದ್ದ ಅಂತ. ಬುರುಡೆಯಲ್ಲಿನ ಮಣ್ಣು ಹಾಗೂ ಸ್ಥಳದ ಮಣ್ಣು ಎರಡನ್ನೂ ಕೂಡ FSLಗೆ ಫೊರೆನ್ಸಿಕ್ ಡಿಪಾರ್ಟ್ಮೆಂಟ್ಗೆ ಅದನ್ನು ಕಳಿಸಲಾಗುತ್ತೆ ವರದಿಗಾಗಿ. FSL ವರದಿ ಮೂಲಕವಾಗಿ ಎರಡೂ ಮಣ್ಣೇನಾದರೂ ಮ್ಯಾಚ್ ಆಗುತ್ತಾ, FSL ವರದಿ ಮೂಲಕ ಸ್ಥಳದ ಮಾಹಿತಿ ಸಂಗ್ರಹಕ್ಕೆ ತಯಾರಿಯನ್ನು ನಡೆಸಲಾಗುತ್ತೆ. ಇದು ಆರಂಭಿಕ ಹಂತ. ಈಗ ವಿಚಾರಣೆ ನಂತರದಲ್ಲಿ ಆ ವ್ಯಕ್ತಿ ತೋರಿಸುವಂತಹ ಸ್ಥಳಕ್ಕೆ ಹೋಗಿ ಈ ರೀತಿಯಾಗಿ ತನಿಖೆಯನ್ನ ನಡೆಸುವ ಸಾಧ್ಯತೆಗಳಿದೆ. ಧರ್ಮಸ್ಥಳದಲ್ಲಿ ಅನಾಮಿಕ ತೋರಿಸುವಂತಹ ಜಾಗದ ಮಣ್ಣು ಪರೀಕ್ಷೆಯನ್ನು ನಡೆಸಲಾಗುತ್ತೆ. ಎರಡೂ ಮಣ್ಣಿನ ಕಣಗಳನ್ನ ಮ್ಯಾಚ್ ಮಾಡಿ ನೋಡ್ತಾರೆ. FSL ವರದಿಯಲ್ಲಿ ಅದು ಗೊತ್ತಾಗುತ್ತೆ, ಎರಡು ಒಂದೇ ಕಡೆಯಿಂದ ಏನು ಎತ್ತ ಅಂತ. ಸೊ ಈ ಪ್ರಕ್ರಿಯೆ ಇರುತ್ತೆ. ಬುರುಡೆ ಸಿಕ್ಕ ಸ್ಥಳದ ಬಗ್ಗೆ ಮೊದಲಿಗೆ ಮಾಹಿತಿ ಸಂಗ್ರಹಕ್ಕೆ SIT ಅಧಿಕಾರಿಗಳು ಆ ರೀತಿಯಾದಂತಹ ರೂಪರೇಷೆಗಳನ್ನ, ಪ್ಲಾನ್ಗಳನ್ನ ಮಾಡಿಕೊಂಡಿರ್ತಾರೆ. ಆ ನಿಟ್ಟಿನ ಎಲ್ಲ ಮಾಹಿತಿಗಳನ್ನ ಆ ಅನಾಮಿಕ ವ್ಯಕ್ತಿ ಕಡೆಯಿಂದ ಈಗ ತೆಗೆದುಕೊಳ್ಳಲಾಗ್ತಾ ಇದೆ. ಕಳೆದ 4 ಗಂಟೆಗಳಿಂದ ನಿರಂತರವಾಗಿ ವಿಚಾರಣೆಯನ್ನ ಎದುರಿಸ್ತಾ ಇರುವಂತಹ ವ್ಯಕ್ತಿ ಸಾಲು ಸಾಲು ಪ್ರಶ್ನೆಗಳಿಗೆ ಉತ್ತರವನ್ನ ಕೊಡ್ತಾ ಇದ್ದಾನೆ. ಇನ್ನು ಈ ಮೊದಲಿಗೆ SIT ರಚನೆಗೂ ಮೊದಲಿಗೆ ಆತ ಬೆಳ್ತಂಗಡಿಯ ನ್ಯಾಯಾಲಯಕ್ಕೆ ಹಾಜರಾದಂಥ ಸಂದರ್ಭದಲ್ಲಿ ಖುದ್ದು ತಾನೇ ಬಂದು ಕೊಟ್ಟಂತ ಹೇಳಿಕೆ ನಂತರದಲ್ಲಿ ಆಗುತ್ತಿರುವಂತಹ ಪ್ರಮುಖ ಬೆಳವಣಿಗೆ SIT ರಚನೆ. ಆಗ ಆತ ಕೊಟ್ಟಿರುವಂಥದ್ದು ಕೂಡ ಹೇಳಿಕೆ, ನಾನೇನಾದರೂ ಹೇಳ್ತಾ ಇರೋದು ಸುಳ್ಳಾದರೆ ನೀವು ಕೊಡುವಂಥ ಯಾವುದೇ ಶಿಕ್ಷೆಯನ್ನು ನಾನು ಅನುಭವಿಸೋದಕ್ಕೆ ರೆಡಿ ಇದ್ದೀನಿ ಅನ್ನುವಂತಹ ಮಾತನ್ನ ಜಡ್ಜ್ ಮುಂದೆ ಹೇಳಿರುವಂಥದ್ದು. ಸೊ ಹಾಗಾಗಿ ಈಗ SIT ಅಧಿಕಾರಿಗಳು ಕೇಳುವಂಥ ಎಲ್ಲ ಪ್ರಶ್ನೆಗಳಿಗೆ ಕಳೆದ 4 ಗಂಟೆಗಳಿಂದ ಆತ ಉತ್ತರವನ್ನ ಕೊಡ್ತಾ ಇದ್ದ. ಸದ್ಯಕ್ಕೆ ಆ ಅನಾಮಿಕ ವ್ಯಕ್ತಿಯ ತನಿಖೆಯನ್ನ ನಡೆಸಲಾಗ್ತಾ ಇದೆ, ವಿಚಾರಣೆ ನಡೆಸಲಾಗ್ತಾ ಇದೆ. ಬುರುಡೆ ಅಗೆದ ಜಾಗ ತೋರಿಸುವಂತೆ ನೋಟಿಸ್ ಅನ್ನ ನೀಡಲಾಗುತ್ತೆ. ಧರ್ಮಸ್ಥಳ ಗ್ರಾಮದಿಂದಲೇ ಬುರುಡೆ ತೆಗೆದಿದ್ದ ಅಂತ ತನಿಖೆಯನ್ನ ನಡೆಸಲಾಗುತ್ತೆ. ತನಿಖೆಯಲ್ಲಿ ಅಂದ್ರೆ FSL ನಲ್ಲಿ ಅದು ಗೊತ್ತಾಗುತ್ತೆ. ಬುರುಡೆ ಅಗೆದ ಜಾಗದಲ್ಲಿ FSL ಪರಿಶೀಲನೆಗೆ SIT ಅಧಿಕಾರಿಗಳು ಪ್ಲಾನ್ ಮಾಡಿಕೊಳ್ತಾ ಇದ್ದಾರೆ. ಬುರುಡೆ ಸಿಕ್ಕ ಜಾಗದ ಮಣ್ಣು ಮತ್ತು ಹೂತಿರುವಂತಹ ಆ ಜಾಗದ ಮಣ್ಣು, ಎರಡೂ ಮಣ್ಣನ್ನ ಹೋಲಿಕೆ ಮಾಡಿ ನೋಡಲಾಗುತ್ತೆ. ಎರಡೂ ಮಣ್ಣಿನ ಕಣಗಳು ಸೇಮ್ ಆಗಿದೆಯಾ ಅಥವಾ ಈ ವ್ಯಕ್ತಿ ಹೇಳ್ತಾ ಇರುವಂಥದ್ರಲ್ಲಿ ಎಲ್ಲವೂ ಸತ್ಯ ಇದೆಯಾ ಅನ್ನುವಂಥದ್ದು FSL ರಿಪೋರ್ಟ್ನಲ್ಲಿ ಅದು ಗೊತ್ತಾಗುತ್ತೆ. ಸೊ ಹೀಗಾಗಿ ಎರಡೂ ಸ್ಥಳದ ಮಣ್ಣಿನ ಕಣಗಳನ್ನ ಮ್ಯಾಚ್ ಮಾಡುವಂತಹ ಪ್ರಕ್ರಿಯೆ ನೆಕ್ಸ್ಟ್ ನಡೆಯುತ್ತೆ.